Mr. Surya Devara Nagavamshi, the great producer or the big producer in Telugu film industry. ಈ ವ್ಯಕ್ತಿ ಬಗ್ಗೆ ಹೇಳಕ್ಕಿಂತ ಮುಂಚೆ ಒಂದು ಸಣ್ಣ ಸ್ಟೋರಿ ಹೇಳ್ಬಿಡ್ತೀನಿ. ರೀಸೆಂಟ್ ಆಗಿ ಒಂದು 3-4 ಮಂತ್ಸ್ ಬ್ಯಾಕ್ ಗೇಮ್ ಚೇಂಜರ್ ಅಂತ ಒಂದು ಫಿಲಿಂ ಬರುತ್ತೆ, ರಾಮ್ ಚರಣ್ ಅವರದು. ಫಿಲಿಂ ಅನ್ಕೊಂಡಿದ್ ಮಟ್ಟಕ್ಕೆ ಪರ್ಫಾರ್ಮ್ ಮಾಡಲ್ಲ ಬಾಕ್ಸ್ ಆಫೀಸ್ ಅಲ್ಲಿ. ಅವಾಗ ಒಂದು ಯೂಟ್ಯೂಬರ್ ಆರ್ ಒಂದು ಟ್ವಿಟರ್ ಅಕೌಂಟ್ ಅಲ್ಲಿ ಬೀರ್ಬಲ್ ಅಂತ ಅವ್ರ ಹೆಸರು ನೆಗೆಟಿವ್ ರಿವ್ಯೂನ ಪೋಸ್ಟ್ ಮಾಡ್ತಾರೆ. ಅದಕ್ಕೆ ಈ ಪ್ರೊಡ್ಯೂಸರ್, ಈ ಗಣ್ಯ ವ್ಯಕ್ತಿ ಆ ವ್ಯಕ್ತಿನ ಕರೆಸ್ಕೊಂಡು ಶಬಾಷ್ ಒಳ್ಳೆ ಕೆಲಸ ಮಾಡಿದ್ಯಾ ಅಂತ ಹೇಳ್ಬಿಟ್ಟು ಅಪ್ರಿಸಿಯೇಷನ್ ಮಾಡ್ತಾನೆ. ಇವಾಗ ಸೇಮ್ ಅದೇ ರಿವ್ಯೂ ಅವರ್ ಈ ಪ್ರೊಡ್ಯೂಸರ್ನ ಫಿಲಿಂಗೆ ವೆನ್ ಇಟ್ಸ್ ಕಮ್ಸ್ ಟು ಎ ಕಿಂಗ್ಡಮ್, ಆ ಫಿಲಿಮು ಅಷ್ಟೇ ಅಂತ ಹೇಳ್ಬಿಟ್ಟು ಅವನು ನೆಗೆಟಿವ್ ಆಗಿ ರಿವ್ಯೂ ಕೊಟ್ಟಿದ್ದಕ್ಕೆ ಈ ಪ್ರೊಡ್ಯೂಸರ್ ಟ್ವಿಟರ್ ಅಲ್ಲಿ ಟ್ವೀಟ್ ಆಗ್ತಾರೆ, ನಿನ್ ಕಡೆಯಿಂದ ನೀನ್ ಎಕ್ಸ್ಪೆಕ್ಟ್ ಮಾಡಕ್ಕಾಗತ್ತೆ, ಇದೇ ತರ ನೀನ್ ಎಲ್ಲಾ ಫಿಲಿಮ್ಗೂ ಮಾಡೋದು ಅಂತ. ಸಿ ವೆನ್ ಬೇರೆಯವ್ರ ಫಿಲಿಮ್ಗೆ ನೆಗೆಟಿವ್ ರಿವ್ಯೂ ಕೊಟ್ಟಾಗ ಖುಷಿ ಪಟ್ಟು ಅವನ್ನ ಕರೆಸಿ ಶಬಾಷ್ ಅಂದ ವ್ಯಕ್ತಿ ಈಗ ಅದೇ ನಿನ್ನ ಫಿಲಿಮ್ಗೆ ಬಂತು ಅಂದಿದ ತಕ್ಷಣ ಆ ವ್ಯಕ್ತಿನ ಬೈದ್ಬಿಡೋದು. ಕರ್ಮ ಯಾರನ್ನೂ ಬಿಡಲ್ಲ. ಅವನು ಪ್ರೊಡ್ಯೂಸರೇ ಆಗ್ಲಿ, ಅವನು ಹೀರೋ ಆಗ್ಲಿ, ಯಾರೇ ಆಗ್ಲಿ. ಫಾರ್ ಎಕ್ಸಾಂಪಲ್ ದಿಲ್ ರಾಜು, ಆ ಫಿಲಿಮ್ ಅಲ್ಲಿ 100 ಕೋಟಿ ಹೋಯ್ತು. ಅದ್ ನೆಕ್ಸ್ಟ್ ಫಿಲಿಮೇ ಆಲ್ಮೋಸ್ಟ್ 2-3 ದಿನ ಗ್ಯಾಪ್ ಅಲ್ಲಿ ರಿಲೀಸ್ ಆಯ್ತು, ಸಂಕ್ರಾಂತಿ ಅಂತ. 150 ಕೋಟಿ ಲಾಭ ಬಂತು, ಇನ್ನೂ 50 ಕೋಟಿ ಪ್ರಾಫಿಟ್ ಅಲ್ಲೇ ಇದ್ದಾರೆ. ಈಗ ಈ ವ್ಯಕ್ತಿ ಬಗ್ಗೆ ಹೇಳ್ತೀನಿ, ಕಿಂಗ್ಡಮ್ ಅಲ್ಲಂತೂ 40-50 ಕೋಟಿ ಹೋಗುತ್ತೆ. ನೆಕ್ಸ್ಟ್ ರಜನಿಕಾಂತ್ ಅವರ ನಟಿಸಿರುವಂತ ಕೂಲಿ ಫಿಲಿಮ್ಗೆ ತೆಲುಗಲ್ಲಿ ರೇಟ್ಸ್ ನ ಜಾಸ್ತಿ ಮಾಡ್ಬಿಟ್ಟು ಡ್ರಾಪ್ ಆಗ್ಬಿಟ್ಟ. 20-30 ಕೋಟಿ ರೇಂಜ್ ಅಲ್ಲಿ ಇದ್ದ ಫಿಲಿಮ್ನ 50 ಕೋಟಿ 60 ಕೋಟಿ ತನಕ ತಗೊಂಡೋಗ್ಬಿಟ್ಟು ಡ್ರಾಪ್ ಮಾಡ್ಬಿಟ್ಟ. NTR ಅವರ ಫಿಲ್ಮ್ನ 80 ಕೋಟಿ ಕೊಟ್ಟು ತಗೊಂಡಿದ್ದಾನೆ. ಅದರಲ್ಲಿ ಟ್ರಸ್ಟ್ ಮೀ ಮಿನಿಮಮ್ 30-40 ಕೋಟಿ ಹೋಗುತ್ತೆ. ಅರೌಂಡ್ ಒಂದು 100 ಕೋಟಿ ಹೋಯ್ತು. ಆ ವ್ಯಕ್ತಿಗೆ ಅಲ್ಲಿ ಹೋಗಿದ್ದು ಈ ವ್ಯಕ್ತಿಗೆ ಇಲ್ಲಿ ಹೋಯ್ತು ತಾನೆ. ಸೊ ಕರ್ಮ ಬಿಟ್ರು ಆ ದೇವ್ರು ಬಿಡಲ್ಲ. ಓಕೆ, ವಿಡಿಯೋ ನೋಡಿದ್ರೆ ಅಂದ್ರೆ ಐ ಥಿಂಕ್ ಡೆಫಿನೆಟ್ಲಿ ವಿಡಿಯೋ ಇಷ್ಟ ಆಗಿರುತ್ತೆ. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.